ನಮಸ್ಕಾರ. ಟಿವಿ 13 ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಚನಾ ಚಂದ್ರಶೇಖರ್. ಹೆಡ್ಲೈನ್ಸ್: ರೈತರ ನೀರು ಗೋಳು ಕೇಳದ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆ. ಬಿಜೆಪಿ ಮುಖಂಡರು ಕಾರ್ಯಕರ್ತರ ಬಂಧನ. ರೈತರ ನೀರಿನ ಗೋಳು ಕೇಳದ ರಾಜ್ಯ ಸರ್ಕಾರದ ವಿರುದ್ಧ ಹುಣಸಗಿಯಿಂದ ನಾರಾಯಣಪುರದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ರೈತರೊಂದಿಗೆ ಮಾಜಿ ಸಚಿವರು ರಾಜಗೌಡರ ಜೊತೆಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ತಾಲೂಕು ಹಾಗೂ ಜಿಲ್ಲಾಧ್ಯಕ್ಷರುಗಳು ಬೆಂಬಲ ನೀಡಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಏಪ್ರಿಲ್ 15ರವರೆಗೆ ನೀರು ಹರಿಸದಂತೆ ಆಗ್ರಹ. ನಮ್ಮ ರೈತರ ಹಿತ ಕಾಯಲು ಸದಾ ಸಿದ್ಧ. ತರೀಕೆರೆ ನಗರದಲ್ಲಿ ಈ ಹಿಂದೆ ನರೇಂದ್ರ ಮೋದಿಯವರ ದೂರದೃಷ್ಟಿ ಯೋಜನೆ, ಕೇಂದ್ರ ಪುರಸ್ಕೃತ ಕುಡಿಯುವ ನೀರಿನ 52 ಕೋಟಿ ವೆಚ್ಚದ ಅಮೃತ್ 2 ಯೋಜನೆಯನ್ನು ಬಿಜೆಪಿ ಸರ್ಕಾರದಲ್ಲಿ ಶಾಸಕರಾದ ಡಿಎಸ್ ಸುರೇಶ್ ಹಾಗೂ ಸಂಸದರಾದ ಶೋಭಾ ಕರಂದ್ಲಾಜೆ ಅವರ ಅವಧಿಯಲ್ಲಿ ಮಂಜೂರಾಗಿ ಶಂಕುಸ್ಥಾಪನೆಯನ್ನು ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನೆರವೇರಿಸಿದ ಯೋಜನೆಯನ್ನು ಪುನಃ 2 ವರ್ಷದ ನಂತರ ಅದೇ ಕಾಮಗಾರಿಯನ್ನು ಕಾಂಗ್ರೆಸ್ ಸರ್ಕಾರದ ಸಚಿವ ಹಾಗೂ ಶಾಸಕರು ಇಂದು ತರೀಕೆರೆಯಲ್ಲಿ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಹಾಗೂ ಈಗಿನ ಶಾಸಕ ಜಿಎಸ್ ಶ್ರೀನಿವಾಸ್ ಅವರು ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದು ಮತ್ತೊಮ್ಮೆ ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತಿರುವುದು ದುರಾದೃಷ್ಟಕರ. ಬೇರೆ ಶಂಕುಸ್ಥಾಪನೆಯನ್ನು ವಿರೋಧಿಸುತ್ತಿಲ್ಲ. ಬಿಜೆಪಿ ಸರ್ಕಾರದ ಆಗಿನ ಮುಖ್ಯಮಂತ್ರಿ ಶಂಕುಸ್ಥಾಪನೆ ಮಾಡಿರುವುದನ್ನು ಇವರ ಸಾಧನೆ ಎಂದು ಜನರಿಗೆ ತೋರಿಸಿಕೊಂಡು 2ನೇ ಬಾರಿ ಶಂಕುಸ್ಥಾಪನೆ ಮಾಡುತ್ತಿರುವುದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತರೀಕೆರೆ ನಗರದ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸುತ್ತಿದ್ದ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ ಲಕ್ಕವಳ್ಳಿ ಠಾಣೆಗೆ ಕರೆದೊಯ್ದರು. ವರದಿ: ಸೊಲ್ಲಾಪುರ ಶಿವಮೂರ್ತಿ, ಎಸ್ ಅಜ್ಜಂಪುರ, ಟಿವಿ 13 ಕರ್ನಾಟಕ. ಬಾರಿ ಅಮೃತ್ ಉದ್ಘಾಟನೆ ಮಾಡ್ತಿರುವ ಶಾಸಕನಿಗೆ ಅಮೃತ್ ಯೋಜನೆ ಬಿಜೆಪಿಯ ಸಾಧನೆ. ಅಮೃತ್ ಯೋಜನೆ ಒಂದ್ಸರಿ ಕಾರ್ಯಕ್ರಮ ಶಂಕುಸ್ಥಾಪನೆ ಆಗಿರತ್ತ ಒಬ್ರು ಸಿಎಂ ಬಂದ್ ಮಾಡ್ತಾರೆ, ಇವ್ರು ಕಾರ್ಯಕ್ರಮ ಮಾಡ್ತಾರೆ ಅಂತ